ಅದು ಚಾಟ್. ಸಾಯಂಕಾಲ ಟೀ ಜೊತೆ ತಿನ್ಬೋದು. ಮಕ್ಕಳು ಸ್ಕೂಲಿಂದ ಬಂದಮೇಲೆ ಗೆಸ್ಟ್ ಬಂದಾಗ ಬರೀ ಅವಲಕ್ಕಿ, ಗಿರಿಮಿಟ್ಟು, ಮಂಡಾಳು ಈ ಥರ ಎಲ್ಲ ತಿಂದು ಬೋರ್ ಅನಿಸಿದರೆ ಈ ಥರ ಮಾಡ್ಕೊಳ್ಳಿ ಒಂದ್ಸಲ. ಗೋಧಿ ಹಿಟ್ಟು, ಓಂಕಾಳು, ಅಜ್ವಾನ್, ಕಡಲೆ ಹಿಟ್ಟು, ಉಪ್ಪು, ಅರಿಶಿನ, ನೀರು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಪೂರಿ ಅಥವಾ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ 30 ನಿಮಿಷ ನೆನೆಯಲಿಡಬೇಕು. 20 ರಿಂದ 30 ನಿಮಿಷ ನೆನೆದ್ರೆ ಸಾಕು. 30 ನಿಮಿಷ ನೆನೆದು 20 ನಿಮಿಷ ನೆನೆಸ್ರಿ ಸಾಕು. ಈ ಥರ ಬರಬೇಕು. ನೆನೆಸಿರೋದು ಇಟ್ಟು ಈ ಥರ ಈ ಹದಕ್ಕಿದ್ರೆ ಸಾಕು. ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೋಬೇಕು. ಈ ಥರ ಚಿಕ್ಕ ಚಿಕ್ಕ ಉಂಡೆ ಮಾಡಿ ಗೋಧಿ ಹಿಟ್ಟು ಅದು ಎಲ್ಲ ಮಿಶ್ರಣ ಮಾಡಿರೋ ಹಿಟ್ಟು ತೊಗೊಂಡು ಈ ಫೋರ್ಕ್ ಇರ್ತೈತಲ್ಲ, ಫೋರ್ಕ್ ಮೇಲೆ ಹಿಂಗೆ ಇಡಬೇಕು. ನೀಟಾಗಿ ಸ್ಪ್ರೆಡ್ ಮಾಡಿ ಈ ಎಡ್ಜಿಂದ ಈ ಎಡ್ಜ್ವರೆಗೂ ನೀಟಾಗಿ ಸ್ಪ್ರೆಡ್ ಮಾಡಿ ಇದೇ ಈ ಎಬೋಟಿಂದ ಹಿಂಗೆ ರೌಂಡ್ ಸುತ್ಕೊಂಡ್ಬರ್ಬೇಕು. ಎಲ್ಲವೂ ಈ ಥರ ಲೈನಾಗಿ ಮಾಡಿ ಮಾಡಿ ಇಡಬೇಕಲ್ಲ. ಎಲ್ಲ ಲೈನಾಗಿ ಈ ಥರ ಇಡಬೇಕು. ಇನ್ನೊಂದು ಆ್ಯಡ್ ಮಾಡಿ ಇದಕ್ಕೆ ಯಾವುದೇ ಎಣ್ಣೆ ಹಚ್ಚೋದು ಬೇಡ ಅಥವಾ ಹಿಟ್ಟು ಹಚ್ಚೋದು ಬೇಡ. ಹಿಟ್ಟು ಸ್ವಲ್ಪ ಚಪಾತಿ ಮಾಡೋ ಅದಕ್ಕಿದ್ರೆ ಸಾಕಷ್ಟು. ಫೋರ್ಕಿಗೆ ನೀಟಾಗಿ ಸ್ಪ್ರೆಡ್ ಮಾಡಿ ಈ ಥರ ಮಾಡಿ ರೆಡಿ. ಎಲ್ಲ ಈ ಥರ ಲೈನಾಗೆಲ್ಲ ಮಾಡಿ ಎಣ್ಣೆಯಲ್ಲಿ ಕರಿಬೇಕು. ಎಣ್ಣೆ ಕಾಯಲ್ಲಿಡಬೇಕು. ತುಂಬ ಟೇಸ್ಟಿ ಆ್ಯಂಡ್ ಈಸಿ, ವೆರಿ ಸಿಂಪಲ್ ಆ್ಯಂಡ್ ಈಸಿ. 10-15 ಮಿನಿಟ್ಸಲ್ಲಿ ಮಾಡ್ಬೋದಾದಂಥ ರೆಸಿಪಿ ಇದು. ಫಸ್ಟು ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟು ನಿಮಗೆ ಯಾವುದು ಟೇಸ್ಟಿ ಹೆಲ್ತಿ ಅನಿಸಿದೆ ಅದು ತೊಗೊಳ್ಳಿ. ಕಡಲೆ ಹಿಟ್ಟು, ಅಜ್ವಾನ, ಉಪ್ಪು, ಚಿಟಿಕೆ ಅರಿಶಿನ ಪುಡಿ, ಸ್ವಲ್ಪ ನೀರು ಹಾಕಿ ನೆನೆಸಿ 20 ನಿಮಿಷ ನೆನೆಸಿಟ್ಟು ನಂತರ ಒಂದು ಫೋಕ್ ಸಹಾಯದಿಂದ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ ಒಂದು ಫೋಕ್ ಸಹಾಯದಿಂದ ಮಾಡಬೇಕು. ತುಂಬ ಈಸಿ. ಒಮ್ಮೆ ಟ್ರೈ ಮಾಡಿ ನೋಡಿ. ಪ್ಲೀಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.